ಎಸ್ಪಿ ಪವನ್ ನೆಜ್ಜೂರ್ ಆತ್ಮಹತ್ಯೆ ಯತ್ನ ವದಂತಿ ಕುರಿತಂತೆ ಇನ್ನ ಪೋಸ್ಟರ್ ನೀಡ್ತಾ ಇರೋದಕ್ಕೆ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತ ಹೇಳಿಕೆಯನ್ನ ನೀಡಿರುವಂಥದ್ದು ಗೃಹ ಸಚಿವರು. ಎಸ್ಪಿ ಪವನ್ ನೆಜ್ಜೂರ್ ಆತ್ಮಹತ್ಯೆ ಯತ್ನ ವದಂತಿ ಪೋಸ್ಟ್ ನೀಡೋದೇ ಇರೋದಕ್ಕೆ ಡಿಪ್ರೆಷನ್ಗೆ ಹೋಗಿದ್ದಾರೆ. ಸ್ವಾಭಾವಿಕವಾಗಿ ಸ್ವಲ್ಪ ಡಿಪ್ರೆಷನ್ ಹೋಗಿರ್ತಾರೆ. ಎಸ್ಪಿ ಪವನ್ ಈಗ ಸರಿ ಹೋಗಿದ್ದಾರೆ. ಬಳ್ಳಾರಿಯಿಂದ ಬೆಂಗಳೂರು ಕಡೆಗೆ ತೆರಳಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಕುರಿತಂತೆ ಪ್ರತಿಕ್ರಿಯೆಯನ್ನು ಕೂಡ ನೀಡಿರುವಂಥದ್ದು. ಬಳ್ಳಾರಿ ಫೈರಿಂಗ್ ಕುರಿತಂತೆ ಒಬ್ಬ ಕೈ ಕಾರ್ಯಕರ್ತ ಮೃತಪಟ್ಟಿರುವಂಥದ್ದು. ಇದಕ್ಕೆಲ್ಲ ಕಾರಣ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಎನ್ನುವಂತಹ ಆರೋಪದ ಅಡಿಯಲ್ಲಿ ಸರ್ಕಾರ ಪವನ್ ನೆಜ್ಜೂರ್ ಅವರನ್ನ ಅಮಾನತು ಮಾಡಲಾಗಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಆತ್ಮಹತ್ಯೆಗೂ ಕೂಡ ಪ್ರಯತ್ನವನ್ನ ಮಾಡಿದ್ದಾರೆ ಎನ್ನುವಂತಹ ವದಂತಿಗಳು ಹರಿದಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು. ನೋಡಿ, ಪೋಸ್ಟ್ ನೀಡದೇ ಇರೋದಕ್ಕೆ ಡಿಪ್ರೆಷನ್ಗೆ ಹೋಗಿದ್ದಾರೆ. ಸ್ವಾಭಾವಿಕವಾಗಿ ಸ್ವಲ್ಪ ಡಿಪ್ರೆಷನ್ ಹೋಗಿರ್ತಾರೆ. ಎಸ್ಪಿ ಪವನ್ ಇವಾಗ ಸರಿ ಹೋಗಿದ್ದಾರೆ. ಬಳ್ಳಾರಿಯಿಂದ ಬೆಂಗಳೂರು ಕಡೆಗೆ ತೆರಳಿದ್ದಾರೆ ಅಂತ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಪವನ್ ನೆಜ್ಜೂರ್ ಅವರ ಕುರಿತಂತೆ ನೋಡ್ಕೊಂಡು ಬರೋಣ. ನಾನು ಅವ್ರಿಗೆ ಮಾತಾಡಿಲ್ಲ. ಐ ಜಸ್ಟ್ ಸ್ಪೋಕ್ ಟು ದಿ ಸೀನಿಯರ್ ಆಫೀಸರ್ಸ್. They said he is perfectly all right. Is proceeding towards Bangalore. That's what I was told. ಲೊಕೇಶನ್ ಗೊತ್ತಿಲ್ಲ ನನಗೆ, ಬಟ್ ಅವ್ರು ಹೇಳಿದ್ದು ಈಸ್ ಆಲ್ ರೈಟ್, ದರ್ ಇಸ್ ನಥಿಂಗ್ ಇದು ಅಂತ. ಸ್ವಲ್ಪ ಡಿಪ್ರೆಸ್ ನ್ಯಾಚುರಲಿ ಅವರಿಗೆ ಇನ್ನು ಪೋಸ್ಟ್ ಮಾಡಿದ್ದಕ್ಕೆ ಆ ಥರ ಆಯಿತು ಅನ್ನೋದೊಂದು ಡಿಪ್ರೆಷನ್ ಆಗಿದೆ ಅಂತ ಹೇಳಿದ್ರಪ್ಪ. ಅದ್ರ ಬಿಯಾಂಡ್ ದಟ್ ನೀವು ಹೇಳ್ಬೇಕಷ್ಟೇ. ಈಗ ವಿಚಾರ ಮಾಡ್ತೀನಿ ಅವ್ರಿಗೆ ಆ ಥರದ್ದೇನಾದರೂ ಇದ್ದರೆ ನಿಮ್ಗೆ ಹೇಳ್ತೀನಿ. ಇಲ್ಲಪ್ಪ, ಅವ್ರಿಗೇನು ಯಾವುದು ನನಗೆ ಇಷ್ಟೇ ಗೊತ್ತು. ಈಸ್ ಆಲ್ ರೈಟ್, ಈಸ್ ನಾರ್ಮಲ್ ಆಗಿದ್ದಾರೆ. ಅವರು ಬೆಂಗಳೂರು ಕಡೆ ಹೋಗಬೇಕು ಅಂತ ಅವರ ಸ್ನೇಹಿತರಿಗೆಲ್ಲ ಹೇಳಿ. ಎಲ್ಲಿಗೆ ಬಂದಿದ್ರು ಸರ್ ಅವರು? ಈಗ ಬೆಂಗಳೂರು ಕಡೆ ಹೋಗ್ತಿದ್ರ? ಎಲ್ಲಿಗೆ ಬಂದಿದ್ರು ಸರ್? ಅಲ್ಲ, ಅವರು ಅಲ್ಲಿಂದ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ಬೇಕಲ್ಲ. ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ಬೇಕು. ಅಲ್ಲ, ನೀವು ಕೇಳಿದ್ರಲ್ಲ ಅವ್ರು ಸೂಸೈಡ್ ಮಾಡ್ಕೊಳಕ್ಕಿದ್ರು ಅದು ಇದು ಅಂತ, ಅದಕ್ಕೆ ಹೇಳಿದೆ. ನೀವೇ ಹೇಳಿದಲ್ವಾ, ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಅಟೆಂಪ್ಟ್ ಮಾಡಿದ್ರು ಎಲ್ಲ, ಅದೆಲ್ಲ ನೀವೇ ಹೇಳಿದ್ರಿ. ಅದಕ್ಕೆ ಅದೆಲ್ಲ ಈ ಸುಳ್ಳು ನಿಜದ ಪ್ರಶ್ನೆ ಅಲ್ಲ. ಅವರು ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ಸೂಸೈಡ್ ಮಾಡಿಲ್ಲ, ಸುಳ್ಳು ಅದು ಅಂತ ಹೇಳಿ ನೀವೇ ಹೇಳ್ಬೇಕು. ಅರೆ ಸರಿ ಇದ್ದಾರೆ, ಹೋಗ್ತಾರೆ ಬೆಂಗಳೂರಿಗೆ ಅಂದ್ರೆ ಹೆಂಗಿದ್ದಾರೆ ಕಂಡೀಷನ್ ಅಂದ್ರೆ ಹೆಂಗೆ ಹೇಳೋದು? ಅಶೋಕ್ ಅವರು ಈಗ ವಿರೋಧ ಪಕ್ಷದ ನಾಯಕರು. ಅಶೋಕ್ ಪಕ್ಷದ ಅವರು ಸರ್ಕಾರದಲ್ಲಿದ್ದರೆ ಅವರಿಗೆ ಎಲ್ಲ ಮಾಹಿತಿಗಳು ಇರ್ತಾಯಿತ್ತು. ನಾನು ಅವ್ರಿಗೆ ಮಾತಾಡಿಲ್ಲ. ಐ ಜಸ್ಟ್ ಸ್ಪೋಕ್ ಟು ದಿ